ನಾರ್ಮಲ್ ಇನ್ಕಮ್ ಪ್ರೋಗ್ರಾಮಲ್ಲಿ ಮಿನಿಮಮ್ 3 years ಐ ಟಿ ಇರಲೇಬೇಕು. ಐ ಟಿ ಮಿನಿಮಮ್ 6 months ಗ್ಯಾಪ್ ಇರಲೇಬೇಕು. ಲಾಸ್ಟ್ ಇಯರ್ ಐ ಟಿ ರಿಟರ್ನ್ಸ್ಗೂ ಈ ಇಯರ್ ಐ ಟಿ ರಿಟರ್ನ್ಸ್ಗೂ ಮಿನಿಮಮ್ 6 months ಐ ಟಿ ರಿಟರ್ನ್ಸ್ ಗ್ಯಾಪ್ ಇರಲೇಬೇಕು. ಸೆಕೆಂಡ್ ಪಾಯಿಂಟ್, ಬ್ಯಾಂಕಿಂಗ್ ಚೆನ್ನಾಗಿ ಓನ್ ಹೌಸ್ ಪ್ರೂಫ್ ಇರಲೇಬೇಕು. ಅದಕ್ಕೂ ಎನಿ ಓನ್ ಹೌಸ್ ಪ್ರೂಫ್ ಬೇಕೇ ಬೇಕು. ಸಿಬಿಲ್ ಚೆನ್ನಾಗಿರಬೇಕು. ಯಾವುದೇ ಕಾರಣಕ್ಕೂ ಚೆಕ್ ಬೌನ್ಸಸ್ಗಳು ಕಡಿಮೆ ಇರಬೇಕು. ಈಗ 6 ತಿಂಗಳಲ್ಲಿ ಒಂದಿದ್ರೆ ಕನ್ಸಿಡರ್ ಮಾಡ್ಬೋದು, ರೆಗ್ಯುಲರ್ ಬೌನ್ಸಸ್ ಇದ್ದರೆ ಮಾಡೋಕ್ಕಾಗಲ್ಲ. ಈವನ್ ಪ್ರೀವಿಯಸ್ಸಲ್ಲಿ ಯಾವಾಗಲೂ ಬೌನ್ಸಸ್ ಮಾಡಿ ತುಂಬ ಬೌನ್ಸಸ್ ಮಾಡ್ಕೊಂಡಿದ್ರು ಮಾಡೋಕ್ಕಾಗಲ್ಲ. ಸಿಬಿಲ್ ಸ್ಕೋರ್ ವೆರಿ ಇಂಪಾರ್ಟೆಂಟು. ಆ ಥರ ಇದ್ದರೆ ಚಾನ್ಸಸ್ ತೊಗೋಬೇಕಷ್ಟೇ. ಸುಮ್ಮನೆ ತಗೊಳ್ಳೋದು, ಲಾಗಿನ್ ಮಾಡೋದು, ಬೈ ಚಾನ್ಸ್ ಬಂದರೆ ಗುಡ್ಡು, ಲಕ್ಕು ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕು. ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು ಇತ್ತಂದರೆ ನಿಮಗೆ ಲೋನ್ 100% ಸಿಕ್ಕೇ ಸಿಗುತ್ತೆ. ಕ್ಲಿಯರಾ? ಬಿಸ್ನೆಸ್ ಲೋನಲ್ಲಿ ಇದು 3 ತುಂಬ ಇಂಪಾರ್ಟೆಂಟ್. ಇದು ನಾರ್ಮಲ್ ಇನ್ಕಮ್ ಪ್ರೋಗ್ರಾಮ್. ಇವಾಗ 3 ಥರ ಬಂತು. ಒಂದು ಬ್ಯಾಂಕಿಂಗ್ ಸರಗೇಟ್, ಒಂದು ರೀಪೇಮೆಂಟ್ ಸರಗೇಟ್, ನಾರ್ಮಲ್ ಐ ಟಿ ಆರ್ ಪ್ರೋಗ್ರಾಮ್. ಡಾಕ್ಯುಮೆಂಟ್ಸ್ ಏನೇನು ಬೇಕು? ಡಾಕ್ಯುಮೆಂಟ್ಸ್ ಏನು ಬೇಕು ಇವಾಗ ಹೇಳಿ. ಎಲ್ಲ ಬಾಯಲ್ಲಿ ಹೇಳಬೇಕು, ನೋಡ್ಕೊಂಡು ಹೇಳ್ಬಿಡಿ. ಗೊತ್ತಿದೆಯಾ? ತಲೆಯಿಂದ ಹೇಳಬೇಕು, ನೋಡ್ಕೊಂಡು ಹೇಳೋದು ಬಿಟ್ಬಿಡಿ. ಈಗ ಹಾಂ, ಏನೇನು ಬೇಕಿದೆ? ಐ ಟಿ 3 years, 3 years ಐ ಟಿ, 6 months ಬ್ಯಾಂಕ್ ಸ್ಟೇಟ್ಮೆಂಟ್, ಕಂಪನಿ ರಿಜಿಸ್ಟ್ರೇಷನ್ ಕಾಪಿ, ಓನ್ ಹೌಸ್ ಪ್ರೂಫ್ ಮ್ಯಾಂಡೇಟ್ರಿ. ಐ ಟೋಲ್ಡ್ ಯು. KYC ಡಾಕ್ಯುಮೆಂಟ್ ಮೀನ್ಸ್ ಐ ಡಿ ಪ್ರೂಫ್, ಅಡ್ರೆಸ್ ಪ್ರೂಫ್, ಸಿಗ್ನೇಚರ್ ಪ್ರೂಫ್, ಏಜ್ ಪ್ರೂಫ್. ಇದಿಷ್ಟು ಮ್ಯಾಂಡೇಟ್ರಿ. ನೆಕ್ಸ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ ಟು ಡೇಟ್ ಇರಬೇಕು. ಮ್ಯಾಕ್ಸಿಮಮ್ 3 to 4 days ಇಸ್ ಕನ್ಸಿಡರ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಗ್ಯಾಪ್ ಇದ್ದು ಬಂದರೆ ಲಾಗಿನ್ ತಗೊಳ್ಳಲ್ಲ, ಹೇಗೇನು ಓಡಾಡಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಪಾಯಿಂಟನ್ನು ನೀವು ಕಸ್ಟಮರ್ ಹೇಳಲೇಬೇಕು. ಏನೇನು ಇವಾಗ ಡಾಕ್ಯುಮೆಂಟ್ಸ್ ಬೇಕಾಗಿರೋದು? 3 years ಐ ಟಿ, 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಟಿಲ್ ಡೇಟ್, ಅಪ್ ಟು ಡೇಟ್ ಬೇಕು. ಕರೆಕ್ಟಾ? ಓನ್ ಹೌಸ್ ಪ್ರೂಫ್ ಮ್ಯಾಂಡೇಟ್ರಿ, ರಿಜಿಸ್ಟ್ರೇಷನ್ ಕಾಪೀಸ್ ಮ್ಯಾಂಡೇಟ್ರಿ, KYC ಡಾಕ್ಯುಮೆಂಟ್ಸ್, ಐ ಡಿ ಪ್ರೂಫ್, ಅಡ್ರೆಸ್ ಪ್ರೂಫ್, ಸಿಗ್ನೇಚರ್ ಪ್ರೂಫ್, ಏಜ್ ಪ್ರೂಫ್ ಈಸ್ ಮ್ಯಾಂಡೇಟ್ರಿ. ತಗೊಂಡು ಲಾಗಿನ್ ಮಾಡ್ಬೋದು. ಈಸಿ ಇದೆಯಾ? ಈಸಿ ಅಲ್ವಾ? ಈಗ ಕ್ಲಿಯರಾ? ಇದು ಸಿಂಪಲ್ ಡಾಕ್ಯುಮೆಂಟ್ಸು. ಬಿಸ್ನೆಸ್ ಲೋನ್ ಇಷ್ಟೇ ಬೇಕಾಗುತ್ತೆ. ಬಿಸ್ನೆಸ್ ಲೋನ್ ಪ್ರೊಫೈಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀರಾ? ಕೆಲವೊಂದೆಲ್ಲ ನೆಗೆಟಿವ್ ಪ್ರೊಫೈಲ್ಸ್ಗಳಿದೆ, ಅದನ್ನು ನೀವು ಕನ್ಸಿಡರ್ ಮಾಡೋಂಗಿಲ್ಲ. ನೆಗೆಟಿವ್ ಪ್ರೊಫೈಲ್ಸ್ ಅಂದರೆ ಯಾವುದ್ಯಾವುದು? ರಿಯಲ್ ಎಸ್ಟೇಟ್ ಏಜೆಂಟ್ಸು ನೆಗೆಟಿವ್ ಪ್ರೊಫೈಲ್ಸು. ಅದು ಆ ಥರ ಪ್ರೊಫೈಲ್ಸ್ ಬಂದರೆ ತೊಗೋಬೇಡಿ. ಜೆರಾಕ್ಸ್ ಶಾಪ್ಗಳು ನೆಗೆಟಿವ್ ಪ್ರೊಫೈಲ್ಸು ತೊಗೋಬೇಡಿ. ಕನ್ಸಲ್ಟೆನ್ಸಿ ಬಿಸ್ನೆಸ್ಸು ನೆಗೆಟಿವ್ ಶಾಪ್ಸ್ಗಳು ತೊಗೋಬೇಡಿ. ಪೊಲಿಟಿಷಿಯನ್ಸು ನೆಗೆಟಿವ್ ಪ್ರೊಫೈಲು ತೊಗೋಬೇಡಿ. ಲಾಯರ್ಸು ನೆಗೆಟಿವ್ ಪ್ರೊಫೈಲ್ಸು ತೊಗೋಬೇಡಿ. ಲಾಯರ್ಸ್ ನೆಗೆಟಿವ್ ಪ್ರೊಫೈಲ್ಸು. ಯಾರಿದ್ರು ನೆಗೆಟಿವ್ ಪ್ರೊಫೈಲ್. ಅವ್ರಿಗೆ ಲಾ ಚೆನ್ನಾಗಿ ಗೊತ್ತಿದೆ ಅಂದ್ಬಿಟ್ಟು ಯಾವುದಕ್ಕಾದ್ರೂ ಏನಾದರೂ ಒಂದು ಕೇಸ್ ಹಾಕ್ತಾರೆ. ಯಾವುದಾದ್ರೂ ಒಂದು ಪಾಯಿಂಟ್ ಹುಡುಕಿನಾದ್ರೂ ಕೇಸ್ ಹಾಕ್ತಾರೆ. ಅವ್ರ ಮೈಂಡ್ ಯಾವಾಗಲೂ ಕೇಸ್ ಮೇಲೆ ಇರುತ್ತೆ. ಕೇಸ್ ಮೇಲೆ ಅವ್ರಿಗೆ ಲಾ ಚೆನ್ನಾಗಿ ಗೊತ್ತಿರುತ್ತೆ. ದೇ ಆರ್ ಗುಡ್ ಇನ್ ಲಾ. ಈಗ ಎಲ್ಲ 100% ಲಾ ಯಾರೂ ಫಾಲೋ ಮಾಡೋಕ್ಕಾಗಲ್ಲ. ಲಾಯರ್ಗೆ ಪಿನ್ ಟು ಪಿನ್ ಗೊತ್ತಿರುತ್ತೆ. ಯಾವುದೋ ಒಂದು ಲೂಪ್ ಹೋಲ್ಸ್ ಹುಡುಕಿ ಅದನ್ನು ಕೇಸ್ ಹಾಕ್ತಾರೆ ತಗೊಂಡು. ಕಲೆಕ್ಷನ್ಗೆ ಹೋಗ್ತಾನೆ, ಎಕ್ಸಿಕ್ಯೂಟಿವ್ ಕಲೆಕ್ಷನ್ಗೆ ಹೋಗ್ತಾ ಅಂದರೆ ಅವ್ನು ಹೇಳ್ತಾನೆ, ಯಾಕಪ್ಪ ಇಷ್ಟೊತ್ತಲ್ಲಿ ಬಂದಿದ್ಯಾ, ದಿಸ್ ಇಸ್ ಅಗೇನ್ಸ್ಟ್ ಲಾ ಅಂತ. ಕಲೆಕ್ಷನ್ ಹೋಗೋದು ಒಂದು ಕರ್ತವ್ಯ, ಎಕ್ಸಿಕ್ಯೂಟಿವ್ ಕರ್ತವ್ಯ. ಹೋಗಿ ಕಲೆಕ್ಷನ್ ಮಾಡ್ಕೊಂಬರ್ಬೇಕು. ಯು ಆರ್ ಕಮಿಂಗ್ ರಾಂಗ್ ಟೈಮ್. ಅವನೇ ರಾಂಗ್ ಟೈಮ್ ಬರೋಕ್ಕೆ ಹೇಳ್ಬಿಟ್ಟು ಬೇಕಿದ್ರೆ ಕೇಸ್ ಹಾಕೋರು ಹೇಳೋಕ್ಕಾಗಲ್ಲ. ಇಟ್ಸ್ ಲೈಕ್ ದಟ್. ಅವ್ರಿಗೆ ಕಾನೂನು ಚೆನ್ನಾಗಿ ಗೊತ್ತಿರುತ್ತೆ, ಅವ್ರಿಗೆ ನಾವು ಎಜುಕೇಟ್ ಮಾಡೋಕ್ಕಾಗಲ್ಲ. ಅದರಿಂದ ಅವ್ರನ್ನ ಕಂಪ್ಲೀಟಾಗಿ ತುಂಬ ಆಲ್ರೆಡಿ ಎಕ್ಸಾಂಪಲ್ಸ್ ಆಗೋಗಿದೆಯಲ್ಲ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ. ಎಕ್ಸಾಂಪಲ್ಸ್ ತುಂಬ ಇದೆ. ನಮಗೆ ರೇಷಿಯೋ ನೋಡಿದಾಗ ಯಾವ ಬ್ಯಾಂಕಲ್ಲಿ ಎಕ್ಸಾಂಪಲ್ಸ್ ತುಂಬ ಆಗೋಗಿದೆ ಆಲ್ರೆಡಿ. ಹೌದೌದು. ಅದರಿಂದ ಅದಕ್ಕೆ ಲೋನ್ ಕೊಡಲ್ಲ. ಈಗ ಡೌಟ್ಸ್ ಇದೆಯಾ? ಕಾಫಿ ಕೊಟ್ಕೊಳ್ಳಿ, ಪರವಾಗಿಲ್ಲ, ಹಂಗೆ ಕೊಟ್ಕೊಂಡು ಮಾತಾಡಿ. ಡೌಟ್ಸ್ ಇದೆಯಾ? ಏನಿಲ್ವಾ? ಬಿಸ್ನೆಸ್ ಲೋನ್ ಕ್ಲಿಯರ್ ಈಗ? ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಕೋತೀರಾ?
ಪ್ರಾಬ್ಲಮ್ ಇಲ್ವಾ? ಸರ್ ಚೆಕ್ ಬಾಕ್ಸ್ ಆಗಿ ಅವರು ನೆಕ್ಸ್ಟ್ ಡೇನೇ ರೀಪೇಮೆಂಟ್ ಮಾಡಿದ್ರೆ ಒಂದು ಕನ್ಸಿಡರ್ ಮಾಡ್ಬೋದು. ಒಂದೇ ಒಂದು. ಒಂದು ಆಗಿದ್ರೆ 2 ಆಗಿದ್ರೆ 3 months ಇನ್ ಬಿಫೋರ್ ಆಗಿರ್ಬೇಕು ಅಟ್ಲೀಸ್ಟ್. ಲೇಟೆಸ್ಟ್ 3 months ಅಲ್ಲಿ ಏನಿರಬಾರ್ದು, ಅದನ್ನು ನೋಡ್ಕೊಳ್ಳಿ ಫಸ್ಟ್. ಆಯಿತಾ? ಬಿಸ್ನೆಸ್ ಅಂದರೆ ಯಾವಾಗಲೂ ಸ್ಟಾಕ್ ಇರುವಂಥ ಬಿಸ್ನೆಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸ್ಟಾಕ್ ಇರುವಂಥ ಟರ್ನ್ ಓವರ್ ಇರುವಂಥ ಬಿಸ್ನೆಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸಾಫ್ಟ್ವೇರ್ ಕಂಪ್ನಿ, ಸರ್ವಿಸ್ ಇಂಡಸ್ಟ್ರಿ ಆ ಥರದ್ದೆಲ್ಲ ಮಾಡಿ ಪ್ರಾಬ್ಲಮ್. ಸ್ಟಾಕ್ ಇರುವಂಥದ್ದು ಈಗ ದಿನಸಿ ಅಂಗಡಿಗಳು ಸ್ಟಾಕ್ ಇರುತ್ತೆ, ಟೈರ್ ಅಂಗಡಿಗಳು ಸ್ಟಾಕ್ ಇರುತ್ತೆ, ಫರ್ನಿಚರ್ ಶಾಪು ಸ್ಟಾಕ್ ಇರುತ್ತೆ, ಇಂಟೀರಿಯರ್ಸು ಸ್ಟಾಕ್ ಇರುತ್ತೆ. ಸ್ಟಾಕ್ ಆ ಥರ ರೆಗ್ಯುಲರ್ ನಮ್ಮ ಕಣ್ಣು ಕಾಣಿಸುವಂಥ ಬಿಸ್ನೆಸ್ಗಳನ್ನ ಜಾಸ್ತಿ ತಗೊಳ್ಳಿ. ಈಗ ನೋಡಿದ ತಕ್ಷಣ ಏನೋ ಒಂದು ಬಿಸ್ನೆಸ್ ಇದೆ, ಬೇಕರಿ ಬಿಸ್ನೆಸ್ಸು ಚೆನ್ನಾಗಿ ಬಿಸ್ನೆಸ್ ಇದ್ದರೆ ಮಾಡ್ಬೋದು, ಪ್ರಾಬ್ಲಮ್. ಎನಿ ಬಿಸ್ನೆಸ್ಸು ದೇರ್ ಶುಡ್ ಬಿ ಸಮ್ ಮಿನಿಮಮ್ ಇದಿರಬೇಕು. ಪೇಂಟ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಬಿಸ್ನೆಸ್ಸು ಸ್ಟಾಕ್ಸ್ ಇರುತ್ತೆ. ಈ ಥರ ಅಲ್ಲಿ ಅಂಗಡಿಯಲ್ಲಿ ಹೋದಾಗ ಅಟ್ಲೀಸ್ಟ್ ಒಂದು 5 ಲಕ್ಷ 10 ಲಕ್ಷ ಸ್ಟಾಕ್ ಇರಬೇಕು. ಕೆಲವರು 1 ಲಕ್ಷ ಸ್ಟಾಕ್ ಇಟ್ಕೊಂಡಿರ್ತಾರೆ. ಅದನ್ನು ನಾವು ಅವ್ನು 1 ಲಕ್ಷ ಸ್ಟಾಕ್ ಇರೋನಿಗೆ 5 ಲಕ್ಷ ಕೊಟ್ಟರೆ ಅವ್ನು 1 ಲಕ್ಷ ತೊಗೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಹೊಡ್ತಾನೆ. ಜೆರಾಕ್ಸ್ ಅಂಗಡಿ ಒಂದು ಮಿಷಿನ್ ಇರೋದು ಅಷ್ಟೇ, ಮಿಷಿನ್ ತಗೊಂಡು ಬೇರೆ ಕಡೆ ಮೂವ್ ಮಾಡ್ಬೋದು ಬೇಗ ಚೆಕ್ ಅಂತ, ಒಂದು ದಿವ್ಸಕ್ಕೆ ಹೋಗ್ಬಿಡ್ತಾನೆ ಅಲ್ವಾ? ಚಿಕ್ಕ ಚಿಕ್ಕ ಸ್ಟೇಷನರಿ ಇಸ್ ಗುಡ್. ಈ ಸ್ಟ್ಯಾಂಪ್ ವೆಂಡರ್ಸು ಈ ಥರದ್ದೆಲ್ಲ ಇರುತ್ತಲ್ಲ, ಮ್ಯಾನುಫ್ಯಾಕ್ಚರರ್ಸು, ಇಂಡಸ್ಟ್ರೀಸು ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ವಿ ಕ್ಯಾನ್ ಡೂ ಇಟ್. ಇಂಡಸ್ಟ್ರೀಸ್ ಎಲ್ಲ ನೋ ಪ್ರಾಬ್ಲಮ್, ಆ ಥರದ್ದೆಲ್ಲ ಮಾಡ. ಹಾಂ, ಓಕೆನಾ? ಬಿಸ್ನೆಸ್ ಕ್ಯಾಟಗರಿ ಅರ್ಥ ಆಯ್ತಾ? ಡಾಕ್ಯುಮೆಂಟ್ಸ್ ಏನೇನು ಕಲೆಕ್ಟ್ ಮಾಡಬೇಕು ಗೊತ್ತಾಗಿದೆಯಾ? ನೆಕ್ಸ್ಟ್ ಕನ್ಫ್ಯೂಷನ್ಸ್ ಇಟ್ಕೋಬೇಡಿ. ಹಾಂ, ರೈಟ್.